ಬೇಗಕ್ಕೆ ಸೊಪ್ಪು ಪೂರ ಕೊಳ್ತು ಹೋಗಿದೆ. ಅದು ಎಂತ ತರ ಸೊಪ್ಪು ಕೊಟ್ಟಿಯಾನೆ ಎಂತ ದಿನ ರೇಟ್ ನೋಡಿದ್ರೆ 1 ರೂಪಾಯಿನ ಬಿಟ್ಕೊಡ್ಲ ಅಂತೀನಿ. ಈ ತರ ಸೊಪ್ಪು ಕೊಟ್ಟಿಯಾನೆ ಪೂರ ಕೊಳ್ತು ಹೋಗಿದೆ. ಇದನ್ನ ಮಾಡೋದಾದ್ರೆ ಹೆಂಗತ್ತೆ ಈಗ ಅಂತ 50 ರೂಪಾಯಿ 4 ಕೊಡು ಅಂತಂದ್ರೆ 3 ಕೊಟ್ಟಿಯಾನೆ. ಅದ್ರಾಗೆ ಮತ್ತೆ 1 ಕಟ್ ಪೂರ ಹಾಳಾಗಿ ಹೋಗಿರೋದು. 2 ಕಟ್ಟಾಗಿ ಮಾಡ್ಕೊಂಡು ಮಾಡಾದ್ಮೇಲೆ ಅದು ಇಷ್ಟು ಸ್ವಲ್ಪ ಆಗೋದು. ಯಾರಿಗಂತ ಹಾಕೋದಿದ್ದು? ಥೋ ತಗೋಬಾರ್ದಾಗಿತ್ತು ನಾನು. ಈ ತಮಣಿ ಸಲುವಾಗಿ ತಗೊಂಡದ್ದೆ. ನಾ ಬ್ಯಾಡ ಅಂತ ಹೇಳ್ತಾ ಇದ್ದೆ. ಪೂರ ಕೊಳ್ತು ಹೋಗಿದೆ ಬೇಡ ತಮಣಿ ಅಂತ ಹೇಳ್ಕೊಂಡ. ಸಂತೆಗೆ ಹೋಗಿ ತಗೋಬರೋಣ ಅಂತ ಹೇಳ್ತಿದ್ದೆ. ಇಲ್ಲಪ್ಪ ನಂಗೆ ಬೇಕೇ ಬೇಕು ಅಂತ ಹಠ ಹಿಡ್ಕೊಂಡು ಅವ್ನು ಸಲುವಾಗಿ ತಗೊಬಂದಿದ್ದೆ. ನೀವು ಎಂಥದ್ದು ಸಮಯ ಇಲ್ಲದ ಮಾತ್ರ. ಸುಶೀಲಾ, ಸುಶೀಲಾ ಎಂತ ಮಾಡ್ತದಿಯೇ? ಎಂಥದ್ದಿಲ್ಲ, ಡ್ಯಾನ್ಸ್ ಮಾಡ್ತಾ ಇದ್ದೆ. ಗೊತ್ತೀರಾ, ಇಬ್ರು ಸೇರ್ಕು ಮಾಡೋಣ. ಸ್ವಲ್ಪ ಪೂರ ಕೊಳ್ತು ಹೋಗಿದೆ ಅಂತ ಹೇಳ್ಕೊಂಡು ಬೈಕೊಂತ ಸೊಪ್ಪು ಸಾಯಿಸ್ತಾ ಇದೀನಿ ನಾನು. ಎಂತ ಮಾಡ್ತಾ ಅಂತ ಕೇಳ್ತಿದ್ರೆ ಕಣ್ಣಲ್ಲಿ ಕಣ್ಕೊಂಡು. ಥೋ ಮಾರತಿ, ನಿಂದೊಂದು ಕೇಳ್ದನಪ್ಪ ಮಾತಿಗೆ. ಅದು ಎಂತ ಹಂಗೆ ಮಾಡೋದು ನೀನು? ಹೋಗು, 1 ಕಪ್ ಕಾಫಿ ಮಾಡ್ಕೊಬ ಹೋಗು. ಅಲ್ಲ ಮರ, ನಿಮ್ದೊಂದು ಗೋಳ ಆಗೋತು. ಈ ತರ ಬಿಸಿಲು ಹೊಡಿತಾ ಇದೆ. ಅದು ಎಷ್ಟು ಸತಿ ಮರ ಕಾಫಿ ಕುಡಿಯೋದು? ಕೆಲಸಕ್ಕೆ ಹೋಗೋಕ್ಕಿಂತ ಮುಂಚೆ 2 ಸತಿ ಕುಡ್ಕೊ ಹೋಗಾತು. ಈಗ ಮತ್ತೆ ಬಂದ್ಕೊಂಡು ಕಾಫಿ ಮಾಡ್ಕೊಡು ಅಂತ ಕೇಳ್ತಾ ಇದೀರಿ. ಅಷ್ಟೆಲ್ಲ ಸಲ ಕುಡಿಬಾರ್ದು ಅಂತ ಡಾಕ್ಟರ್ ಹೇಳಿದ್ರು ನಿಮ್ಗೆ. ಆದ್ರೂ ಗೊತ್ತಾಗುದಿಲ್ಲ ಮರ ನಿಮ್ಗೆ. ಥೋ, ನಂಗೆ ಕಾಫಿ ಕೊಡಿಲ್ಲ ಅಂದ್ರೆ ಎಂಥದ್ದು ತಲೆ ಓಡೋದಿಲ್ಲ ಮರತಿ. ಹೋಗು, ಸಣ್ಣ ಲೋಟದಾಗೆ ಒಂದು ಸ್ವಲ್ಪ ಮಾಡ್ಕೊಬ ಹೋಗು. ಆತು, ಮಾಡ್ಕೊಬರೋದೇ ಆತಲ್ಲ, ಮತ್ತೆ ಎಂತ ಮಾಡೋದು? ಉಸ್ಸಪ್ಪ, ಈ ಬಿಸಿಲಕ್ಕೆ ತಲೆ ಒಡ್ಡಂಗಿಲ್ಲ. ಆ ಥರ ಬಿಸಿಲು ಹೊಡಿತದೆ. ಈ ಮಾರ್ಚಾಗೆ ಈ ಥರ. ಇನ್ನು ಏಪ್ರಿಲ್ ಮೇದ ಕೇಳೋದು ಬ್ಯಾಡೇನ. ಈ ಸೆಕೆ ಅಂತೂ ಅಯ್ಯೋಯ್ಯೋಯ್ಯೋಯ್ಯೋ. ಫ್ಯಾನ್ ಇಲ್ಲ ಅಂತಂದ್ರೆ ಮಾತ್ರ ಕುಳ್ಳೆ ಆಟಿಲ್ಲ. ತಗಳಿ, ಮತ್ತೆ ಕೇಳ್ಬಾರ್ದಾತ? ನಾಳೆನೇ ನೋಡಿ ಮತ್ತೆ ಕಾಫಿ ಕೊಡೋದು ನಾನು. ಈ ಕಾಫಿ ಕುಡ್ದು ಹೊಟ್ಟೆಲ್ಲ ಒಣಗಿ ಹೋಗ್ಯದ ನೋಡಿ ನಿಮ್ದು. ಥೋ ಕೊಡೆ ಮಾರತಿ ನಿಂದೊಂದು. ಅಲ್ಲ, ಎಲ್ಲಿಂದ ತಗೊಬಂದಿದೆ ಮೆಂತ್ಯ ಸೊಪ್ಪು? ಪ್ಯಾಟಿಗೆ ಹೋಗಿದ್ನಲ್ಲ, ಪ್ಯಾಟಿಗೆ ಹೋಗ್ಕೊಂಡು ಅಲ್ಲಿ ತಾಮಣಿ ಏನು ಒಂದೇ ಸತಿ ಮೆಂತ್ಯ ಸೊಪ್ಪು ತಗೋ ಅಂತ ಒಂಥರ ಮಾಡಕ್ ಶುರು ಮಾಡ್ದ. 4 ಕೊಡು ಅಂತಂದೆ. ಅಜ್ಜಿ ಬಿಡ 3 ಕೊಟ್ಟೇನೆ. ಅದ್ರಾಗ 1 ಕೊಟ್ಟು ಕೊಳ್ತೆ ಹೋಗಿದೆ ಮರ. ತೋ ಸಂತೆಲ್ ಗಾನ ಬತ್ತೀತಲೆ ಮಾರತಿ. ಹೇಳ್ದ್ರು ಅಂತ ಕೇಳ್ಬೇಕಲ್ಲ ಈ ತಾಮಣಿ. ಅಲ್ಲ, ಎತ್ಲಕ್ ಹೋಗ್ಯ ನೀ ಹುಡ್ಗ ಅಂತ? ಎಲ್ಲೂ ಕಾಣೋದಿಲ್ಲಪ್ಪ. ಆತೋ ರಜೆ ಬಿದ್ಕೋ ಆ ಕಡೆ ಈ ಕಡೆ ತಿರ್ಗಕ್ ಶುರು ಆತ ಇನ್ನೆ. ಎಲ್ಲ ಇಲ್ಲ ಆಡಕ್ ಹೋಗಿರ್ಬೇಕ್ರಿ. ಇನ್ನೆಂತ ಕೈ ಹಿಡಿಯಂಗದ್ಯ ಅವಂಗೆ? 1 ಮಾತು ಕೇಳುದ್ಲ ಇನ್ಮೇಲೆ. ಬೆಳಗ್ಗೆ ಎಬ್ಸ್ಕೊಂಡು ಹೇಳೇನು ನಾನು, ಗಿಡ ಎಲ್ಲ ಪೂರ ಒಣಗೋಗಿದೆ ಬಿಸಿಲಿಗೆ, ಪೈಪ್ ಹಿಡ್ಕೊಂಡು ಒಂದು ಸ್ವಲ್ಪ ನೀರಾದ್ರೂ ಬಿಡು ಅಂತ ಹೇಳಿದ್ದೆ. ಎಲ್ಲಿ ನೀವು ಕೇಳೋಣ? ಇಲ್ಲಪ್ಪ. ಒಂದು ಜಾತಿ ತುಂಟಾಡ್ರೀತಿ ಮಾರ ಇವನ್ ಮಾತ್ರ. ಎಂತ ಮಾಡಿ ಸಾಯೋದೇ ಏನೇನ ಇವಂಗೆ. ಇಲ್ಲಿ ಕೇಳಿ ಸುಶೀಲಾ, ಮೊನ್ನೆಗೆ ಅವರು ಶಾಲೆಯಲ್ಲಿ ಇಂಗ್ಲೀಷು ಎಂತ ತಗೊಂಡಿ ಪರೀಕ್ಷೆ ಏನೋ ತಗೊಂಡಿದ್ರಂತೆ ಕಣೆ. ಇವ ಮತ್ತೆ ಗುಂಡ ಎಂತ ಮೊಳ್ಳೆ ಉತ್ತರ ಎಲ್ಲ ಕೊಟ್ಕೊಂಡ್ ಬಂದಿರಂತೆ, ಗೊತ್ತಾ ನಿಂಗೆ? ಹೌದೇನ್ರಿ ಮರ? ಅಲ್ಲ ಎಂತ ಇಲ್ಲ, ಪೂರಾ ಓದ್ಕೊ ಬಂದೇನಮ್ಮ, ಓದ್ಕೊ ಹೋಗ್ತಾ ಇದೀನಿ ಅಂತ ಹೇಳ್ತಾ ಹೋಗಿದ್ದ. ಬರ್ತಾನು ಕೇಳ್ದೆ ನಾನು, ಮತ್ತೆ ಪರೀಕ್ಷೆ ಎಲ್ಲ ಹೆಂಗಾತು ತಮ್ಮಣಿ ಅಂತ ಹೇಳ್ಕೊಂಡು. ಅಮ್ಮ ಪೂರ ಗಣಕಾಗಿದೆ ಮಾತ್ರ, ಎಲ್ಲನೂ ಗಣಕಾಗಿದೆ. ಒಂದೇನೋ ಬಿಟ್ಟೇನು ಅಷ್ಟೇ ನೋಡಮ್ಮ. 10ಕ್ಕೆ 9 ಮಾರ್ಕ್ಸ್ ಅಂತೂ ಪಕ್ಕ ಅಂತ ಹೇಳ್ತಾ ಬಂದೇನಮ್ಮ. ಎಂತ ಅವ್ನ ಕರ್ಮ, ಎಂಥದ್ದು ಗನ ಮಾಡ್ಲ. ಒಂದು 2-3 ಮಾರ್ಕ್ಸೇನೆ ಬಿದ್ದವಂಗಂತ ಕಾಣ್ತದೆ. ಎಂಥದ್ದು ಸಮ ಹೇಳ ಗೊತ್ತಾ? ಇವ ಒಬ್ಬನೇ ಅಲ್ಲ ಕಣೆ, ಇವನ ಬಾಲ ಒಂದಿರೋದಲ್ಲ ಆ ಗುಂಡ. ಅವನು ಅಷ್ಟೇ 2-3 ಮಾರ್ಕ್ಸೇನೆ ತಗೊಂಡನಂತೆ. ಎಂತ ರೈಮ್ಸ್ ಎಲ್ಲ ಹೇಳಕ್ ಹೇಳಿದ್ರೆ ಎಂತ ಮಂಗಂಗೆಲ್ಲ ಹಾಡ್ತಾ ಬಂದಿರಂತೆ ಇಬ್ರು. ಅಲ್ಲ ಮರ, ಎಂತಾಗ ಹೋಗಿದ್ರಿ ಮಕ್ಕಳಿಗೆ? ಒಂದ್ ಸಮ ಓದುದ್ಲ, ಶಾಲೆಗೆ ಹೋದ್ರು ಹಂಗೇಲೇನ್ರಿ ಮರ? ಪಾಪ ಟೀಚರ್ ಸಿಕ್ಕಿದ್ರು ಕಣೆ, ಹೇಳ್ಕೊಂಡೊಂದು ಬೇಜಾರು ಮಾಡ್ತಿದ್ರು ಗೊತ್ತಾ? ಅಲ್ಲ, ನಾ ಎಷ್ಟು ಕ್ಲಾಸಾಗೆಲ್ಲ 8 ಸತಿ ರಿವಿಷನ್ ಮಾಡೇನ್ ನಾನು, ಎಷ್ಟು ಸಲ ಪುನರಾವರ್ತನೆ ಆಗಿದೆ. ಆದ್ರೂ ಒದ್ನೇ ಕೇಳಿದ್ರು ಹೇಳುದ್ಲ ಮರ್ರ. ಎಂತ ಮಾಡೋದತ್ರಿ ನಿಮ್ಮ ಮಕ್ಕಗೆ ಅಂತ ಕೇಳ್ತಾ ಇದಾರೆ ಅವರು. ಎಂತ ಹೇಳದೆ ಊರಾಗ ಮಾತ್ರ ಇವನ್ ಕಾಲದಾಗೆ ತಲೆ ಎತ್ಕೊಂಡು ತಿರ್ಗಾಡ ಆಟ ಇಲ್ದೆ ಹೋಗ್ಯದೆ ನೋಡು. ಹೌದೇನ್ರಿ? ಅವ್ರು ಇಂಗ್ಲಿಷ್ ಟೀಚರ್ ಸಿಕ್ಕಿದ್ರಾ? ಹೌದ್ ಕಣೆ, ಇಂಗ್ಲಿಷ್ ಟೀಚರೇ ಸಿಕ್ಕಿದ್ದು. ನೀ ಮತ್ತೆ ಹೊಸದಾಗಿಂದ ಕೇಳ್ತಾ ಇದೀಯ. ಅವರೇ ಸಿಕ್ಕಿದ್ದು. ಪಾಪ ಅವರು ಬೇಜಾರು ಮಾಡ್ಕೊಂತ ಇದ್ರು ಕಣೆ. ಅವ್ರ ಹತ್ರ ಎಷ್ಟು ಆತದವರು ಅಷ್ಟು ಮಾಡ್ತಾ ಇದಾರೆ. ಇವ್ರ ತಲೆಗೆ ಹೋಗೋದಿಲ್ಲ ಪಾಪ. ಊರವರು ಎಂತ ಮಾಡೋಕ್ಕಾಗದು ಹೇಳು? ಸಿಕ್ಕದ್ದೊಂದು 40 ನಿಮಿಷದಾಗ ಕಲಿಸ್ಬೇಕು, 40 ನಿಮಿಷದಾಗ ಓದಿಸ್ಬೇಕು. ಎಂತೆಂತ ಮಾಡಾರ ಹೇಳವ್ರು. ಇವ್ ಒಬ್ನೇನ ಹಂಗಾದ್ರೆ? ಇವನಂತ ಎಷ್ಟು ಮಕ್ಕಳಾದಾರೆ ಇಲ್ಲಿ. ಎಲ್ಲರನ್ನೂ ಹಿಡ್ಕೊ ಕುತ್ಕೊಳ್ಳೋಕೆ ಆಗದೆ ಪಾಪ ಅವ್ರಿಗೆ. ನಾವು ಪ್ರತಿಯೊಂದು ಅವ್ರ ತಲೆ ಮೇಲೆ ಹಾಕೋದು ಸುಳ್ಳೇದು ಆಗೋದಿಲ್ಲ ಪಾಪ. ಅವ್ರು ಆದಷ್ಟು ಮಾಡ್ತವೆ. ಅವ್ರೇನು ಕುತ್ಕೊ ಹೋಗ್ತಾರೆ ಕ್ಲಾಸಿಗೆ ಬಂದ್ಕೊಂಡು? ಓದು ಸೈಯೇನಿ ಮರ, ನಾವಂತೂ ಹೇಳ್ಬಿಟ್ಟಿವಿ. ಈ ಟೀಚರ್ ಎಂತ ಮಾಡ್ತಾ ಇದಾರೆ, ಎಂತದೇನ ಸಮ ಓದುದ್ಲಂತ. ಈ ಓದ್ಬೇಕಲ್ಲ, ನಾವು ಮನೇಲಿ ಮಾಡೋದು ಕಾಣೋದಿಲ್ಲ. ಮತ್ತೆ ಎಂತ ಮಾಡ್ಸಾಯೋದು? ಮೊದ್ನೇ ಹೇಳುದು, ಟೀಚರ್ ಸರಿ ಇಲ್ಲ ಅಂತ ಹೇಳಕ್ಕಿಂತ ಮುಂಚೆ ನಮ್ಮ ಮಕ್ಕಳು ಸರಿ ಅದಾವ ಅಂತ ನೋಡ್ಕೋಬೇಕು ನಾವು. ಪಾಪ ಮಾತ್ರ ಭಾರಿ ಬೇಜಾರು ಮಾಡ್ತಾ ಇದ್ರು ಅಂತ. ಅಲ್ಲೇ ಇಷ್ಟು ದಿವಸ ಆತು ಮಾರೈತೆ, 5ನೇ ಕ್ಲಾಸಿಗೆ ಬಂದಲ್ಲಿ ಇನ್ನೂ ಇಂಗ್ಲೀಷ್ ಓದಕ್ಕೆ ಬರೆಯಕ್ಕೆ ಬರೋದಿಲ್ವಾ ಅಂತ. ಎಂತ ಇಂಗ್ಲೀಷ್ ಪ್ರಶ್ನೆ ಕೇಳಿದ್ರು ಕನ್ನಡದಾಗ ಹೇಳಿ ಅಂತವಂತೆ ಇಬ್ರು. ಓ, ಎಂತ ನನ್ನ ವಿಷಯನೇ ಮಾತಾಡ್ಕೊಂತ ಇದ್ದೀರಿ. ತಮಣಿ ಹೇಳ್ಕೊಂತ ಇದಾರಪ್ಪ. ಎಂತದೂ ಇಲ್ಲ ಮರ್ರ ಓದಕ್ಕೆ ಹುಡುಗ ಮಾತ್ರ. ನಮ್ಮನೆ ಪುಟ್ಟಿ ಹಂಗಿಲ್ಲಾಗಿತ್ತು ಮರ್ರ. ಎಂತ ಗನ ಮಾಡುವುದಳು ಎಲ್ಲಿ ಸಿಕ್ಕಿದ್ರು ಟೀಚರ್ ಹೇಳ್ತಿದ್ರು ಗೊತ್ತಾ? ಗನ ಮಾಡ್ಕೋ ಓದ್ತದೆ ಮಾತ್ರ ಹುಡುಗಿ ಮಾತ್ರ ಭಾರಿ ಹುಷಾರಿ ಇರೋದಂತ ಹೇಳ್ತಿದ್ರು. ಇವು ಎಂತ ಪೂರ ಉಲ್ಟಾ ಅಂತ.
ಶಾಲೆಗೆ ಹೋದಾಗೆಲ್ಲ ಬೈಸ್ಕೊಳ್ಳೋದೇ ಮಾತ್ರ. ಈ ಸತಿ ಪೇಪರ್ ನೋಡಕ್ ಮಾತ್ರ ನಾ ಹೋಗೋದಿಲ್ಲ ಮರ, ನೀವೇ ಹೋಗ್ಬೇಕು. ಪ್ರತಿ ವರ್ಷ ನಾ ಹೋಗೋದತ್ತೆ, ಈ ವರ್ಷ ಮಾತ್ರ ನಾ ಹೋಗುದಿಲ್ಲ. ಎಂತ ಬೇಕಿದ್ರೆ ಹಾಕೋ ಹೋಗ್ಲಿ ಅಂತ ಹೋಗ್ಕೊಂಡು ಬರೀ ಮರೀತಿ ಕಳ್ಕ ಬರೋದೇ ಅಲ್ಲಿ ಹೋಗ್ಕೊಂಡು, ಮತ್ತೆ ಎಂತದಿಲ್ಲ. ನಾನು ಹೋಗೋದಿಲ್ಲ ಕಣೆ, ನಾ ಎಂತಕ್ಕೆ ಹೋಗೋದು? ಎಂತದಾದ್ರೂ ಬರ್ದ್ರೂ ಪೇಪರ್ ನೋಡಕ್ ಹೋಗ್ಬೋದು, ಎಂತ ಬರೀದಿಲ್ಲ ಏನು ಮರ್ಯಾದೆ ಕಳ್ಕ ಬರಕ್ ಹೋಗದ? ಎಂತದಾದ್ರೂ ಮಾಡ್ಕೊ ಹೋಗ್ಲಿ ಅವ. ಅಯ್ಯೋ ದೇವ್ರೆ, ಅಗ್ಗೆ ಹೋತಾ ಆ ಟೀಚರ್ ಹೋಗಿ ಹೋಗಿ ನಮ್ಮ ಅಪ್ಪಾಜಿ ಹತ್ರನೇ ಹೇಳ್ಬೇಕಾಗಿತ್ತ ಅಂತ. ಈಗ ಇವರು ಬರೋದಿಲ್ಲ ಅಂತ ಹೇಳ್ಕೊಂತಾದ್ರೆ ರಿಸಲ್ಟಿಗೆ ಇನ್ ಕರ್ಕೊ ಹೋಗೋದಾದ್ರು ಯಾರಿಗಾತು ಅಂತ. ಯಾರು ಹೋಗಲ್ಲ ಅಂದ್ರೆ ಮಾತ್ರ ಟೀಚರು ಮತ್ತೆ ಕೇಳೋದ್ ಬೇಡ, ಅವ್ರು ಬಾಯಲ್ಲಿ ಬೀಳಕ್ಕಾಗೋದಿಲ್ಲ. ಮತ್ತೆ ಇಡೀ ದಿನ ಹೊರಗಡೆ ನಿಲ್ಲಿಸ್ತಾರಷ್ಟೇ. ಥೋ, ಎಂತ ಮಾಡೋದಾತು ಅಂತ ಓದ್ಕೊ ಹೋಗ್ಬೇಕಾಗಿತ್ತು. ನಿಂಗೆ ಎಷ್ಟು ಸತಿ ಹೇಳೇನ್ ಸುಶೀಲ, ನಾನು ಆ ಗುಂಡನ್ ಜೊತೆ ಸೇರಿಸ್ಬೇಡ, ಇಬ್ರು ಹಾಳಾಗೋತವೆ. ಇವನು ಅಷ್ಟೇ ಅವನು ಅಷ್ಟೇ. ಅವ್ನು ಕೆಟ್ಟವಂತ ನಾ ಹೇಳೋದಿಲ್ಲ, ಇವ್ ಅವ್ನ್ ಹಾಳು ಮಾಡೋದು, ಇವಂಗ್ ಹಾಳು ಮಾಡೋದು ಅಷ್ಟೇ ಆಗಿ ಹೋಗಿದೆ. ಇಬ್ರು ಹಾಳಾಗೋತವೆ. ಇಬ್ರು ಬೇರೆ ಬೇರೆ ಸಾಲೆಗೆ ಹಾಕಿದೋರ್ತು ಎಂತದ್ದು ಉದ್ದಾರ ಆಗುದಿಲ್ಲ ಇಬ್ರು ಮಾತ್ರ. ಅವನು ಹಂಗೆ ಕಣೆ, ಅಯ್ಯೋ ಮನೇಲಿ ಒಂದು ತ್ರಾಸ್ ಕೊಡ್ತಾನಂತೆ ಮರತಿ, ಅಷ್ಟಿಷ್ಟ ಅಲ್ಲ ಮಾತ್ರ. ಹೌದು ಮರ್ರ, ಅವ್ರ ಅಮ್ಮನು ಬಂದ್ಕೊ ಹೇಳ್ತಾ ಇತ್ತು, ಅದೇ ತರದ್ದೇ ಮರ್ರ ಅವ. ಹೌದ್ ಕಣೆ, ಅವನ ಕಾಲದಾಗ ಮಾತ್ರ ಅವ್ರ ಗಂಡ ಹೆಂಡತಿಗೆ ಸುಕ್ಕಿಲ್ಲ ಅಂತ ಇವಾರು ಒಂದ್ ಸ್ವಲ್ಪ ಏನಾದ್ರು ಬಾಯಿಗೆ ಹೆದರ್ತಾನೆ, ಅವ ಒಂದ್ ಸ್ವಲ್ಪ ಬಾಯಿಗೂ ಹೆದರುದ್ಲ ಅಂತ. ಆತು, ಗುಂಡನ್ ಇಮೇಜ್ ಪೂರ ಡ್ಯಾಮೇಜ್ ಆಗಿ ಹೋಗಿದೆ. ಮತ್ತೆ ಮನ್ಸಿಂದ ಭಾರಿ ಗನ ಹುಡುಗ ಮಾತ್ರ, ಅದು ಮಾತ್ರ ನಾ ಹೇಳ್ತೀನಿ ನೋಡು. ಎಲ್ಲೇ ಸಿಗಲಿ ಮಾತಾಡ್ಸ್ಕೊಂಡೇ ಹೋಗ್ತಾನೆ, ಹಂಗೆ ಮಾತ್ರ ಹೋಗುದ್ಲ ಅಂತ, ಅಷ್ಟು ಗನ ಹುಡುಗ. ಇದು ಎಂತಕ್ಕೆ ಆ ಥರ ಮಾಡ್ತಾನೋ ಎಂತದಂತಾನೆ ಅರ್ಥ ಆಗುದ್ಲ ನೋಡು ನಂಗಂತೂ. ಅಲ್ಲ, ಎಂತ ಹೊರಗಡೆ ಏನಾದ್ರು ಸಮಸ್ಯೆ ಇರ್ಬೋದಾ ಇಬ್ರು ಅಂತ. ಎಲ್ಲಾದ್ರೂ ಗನ ಹೋಗ್ಕೊಂಡು ಎಲ್ಲಾದ್ರೂ ಗನ ಕಡೆ ಹೋಗ್ಕೊಂಡು ನೋಡ್ಸಣ. ಸುಮ್ಮನೆ ಕುಂತ್ಕೊಂಬರೈತಿ ದೇವ್ರು ದಿಂಡ್ರು, ಇವ್ರೇ ಓದೋದಿಲ್ಲ ಅಂತಂದ್ರೆ ದೇವ್ರು ದಿಂಡ್ರು ನೋಡ್ಕೊ ಎಂತ ಮಾಡೋದು? ಸುಮ್ಮನಿರು, ಅದೆಲ್ಲ ಹೇಳೇ ಸುಮ್ಮನೆ. ಇವಕ್ಕೆ ಆಸಕ್ತಿ ಇಲ್ಲ ಓದಕ್ಕೆ, ಮತಿ ಅಂತ ನೋಡ್ಸಕ್ ಹೋಗೋದು. ಸತಿನೇ ಬಡ್ಕೊಂಡೆ ತಗೋಗು ಹಾಸ್ಟೆಲ್ಗೆ ಸೇರ್ಸಣ ಅಂತ ಹೇಳ್ಕೊಂಡು, ಇಲ್ಲಪ್ಪ ನಾ ಸತ್ತೇ ಹೋತೀನಿ ಅಂತ ಹೇಳ್ದೆ ನೀನು. ಎಂತ ಮಾಡೋದತ್ರಿ ಮರ ಈ ವರ್ಷ? ಎಂತದಿಲ್ಲ, ಈ ಸತಿ ಮುಚ್ಕಿರ್ಬೇಕು ನೀನಷ್ಟೇ. ತಗೊಂಡು ಹಾಸ್ಟೆಲ್ಗೆ ಸೇರಿಸ್ತೀನಿ. ಆ ಗುಂಡ ಮತ್ತೆ ಇವ ಇಬ್ರು ಒಟ್ಟಿಗೂ ಸೇರ್ಬಾರ್ದು ಅಷ್ಟೇನೆ. ಅಯ್ಯೋ ದೇವ್ರಿ, ಹಾಸ್ಟೆಲಿಗೆ ಸೇರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹಾಸ್ಟೆಲಿಗೆ ಹೋದ್ರೆ ಅಂತ ಸುಖದ್ಯಾ? ನಮ್ ಕೆಲಸ ನಾವೇ ಮಾಡ್ಕೋಬೇಕು, ನಮ್ ಬಟ್ಟೆಲ್ಲ ನಾವೇ ಸೊಳ್ಕೋಬೇಕಂತ. ಅಲ್ಲಿ ಬೆಳಗು ಬ್ಯಾಗ್ನ ಎಬ್ಸ್ಕೊಂಡು ಓದಕ್ಕೆಲ್ಲ ಕುಳಿಸ್ತಾರಂತೆ. ದೇವ್ರೆ, ಅಡುಗೆ ನೀನು ಚೆನ್ನಾಗುದ್ಲಂತೆ. ಅದೇ ಅಡುಗೆ ಊಟ ಮಾಡ್ಬೇಕು. ಇಲ್ಲ ಅಮ್ಮ ಮಾಡಂಗ ದಿನ ಮೀನ್ ಸಾರು ಕೋಳಿ ಸಾರೆಲ್ಲ ಯಾರೂ ಮಾಡೋದಿಲ್ಲ. ಅವ್ರು ಹಾಕಿದ್ ನಾವು ತಿಂದ್ಕೊ ಹೋಗ್ಬೇಕು. ಬ್ಯಾಡಾಗಿತ್ತು ನಂಗೆ. ನಿಮಗ್ ಗೊತ್ತಿರೋದು ಒಂದೇ ಮಾರ, ಯಾವಾಗ ನೋಡ್ರು ಹಾಸ್ಟೆಲು ಹಾಸ್ಟೆಲು ಅಂತೀರಿ. ಅಲ್ಲಿ ಹೋಗ್ಕೊಂಡು ಓದ್ ಉದ್ದಾರ ಮಾಡ್ತಾನಂತ ಯಾವ ಗ್ಯಾರಂಟಿ ಅಂತ? ಎಂತ ನೀ ಸತಿ ಎಂತ ಬಿಡ್ಕೊಂಡ್ರು ಅಷ್ಟೇ ತಗೊಂಡು ಹಾಸ್ಟೆಲಿಗೆ ಒಗ್ಗೆದೆ. ಓಲ್ ನಂಗೆ ಪರಿಚಯದವರೆಲ್ಲ ಆದರೆ ನೋಡ್ಕೊಂತಾರೆ. ನಿನ್ ಮಗನೇನು ಹೊತ್ಕೊ ಹೋಗೋದಿಲ್ಲ ಅಲ್ಲಿ, ಗೊತ್ತಾತ? ಏನ್ ಬಲಿ ಕೂಡ ಕರ್ಕೊ ಹೋಗುದ್ಲ, ಗನ ಮಾಡ್ಕೊಂಡು ಓದಿಸ್ತಾರೆ. ಲಘುನ್ ಎಬ್ಸಿ ಬೆಳಗ್ಗೆನೆ ಇಲ್ಲಿ 9 ಗಂಟೆಗೆ ಹೇಳ್ತಾನೆ ದಿನ ರಜೆ ಇದ್ದಾಗ. ಶಾಲೆ ಇದ್ದಾಗ ಶಾಲೆಗೆ ಹೋಗೋಕೆ ಒಂದು 15 ನಿಮಿಷ ಮುಂಚೆ ಹೇಳೋದು, ಸ್ನಾನ ಮಾಡೋದು ಓಡೋದು. ಬೇಡ, ಅಲ್ಲಿ ಹೋಗ್ಕೊಂಡಾದ್ರೂ ಉದ್ದಾರ ಆತನ ನೋಡೋಣ ಒಂದು ವರ್ಷ. ಲಘುನ್ ಎಬ್ಸಿ ಓದಕ್ಕೆಲ್ಲ ಕುಳಿಸ್ತಾರಲ್ಲ ಬೆಳಗ್ಗೆನೆ, ಗೊತ್ತಾ ನಿಂಗೆ? ಇಲ್ಲಿ ಎಬ್ಸಕ್ಕಾಗದ ಅವಂಗೆ. ಎಂತದೇನ ಮಾರ, ನಂಗಂತೂ ಎಂತ ಹೇಳ್ಬೇಕಂತಾನೆ ಗೊತ್ತಾಗುದ್ಲ. ಎಂತದ್ದು ಹೇಳದ್ ಬೇಡ, ನೀನು ಮುಚ್ಕೊಂಡಿದ್ರೆ ಸಾಕು. ಅವ್ ಹೋತಾನಂದ್ರೆ ನಂಗೆ ಕೈ ಕಾಲೇ ಆಡೋದಿಲ್ಲ ಮಾರ್ರ. ಮನೆಯೆಲ್ಲ ಖಾಲಿ ಖಾಲಿ, ಗೊತ್ತಾ? ಒಂದಿನ ಇಲ್ಲ ಅಂತಂದ್ರೆ ಅವ್ನ ಅಜ್ಜಿ ಮನೆಗೂ ಕಳ್ಸೋದಿಲ್ಲ ನಾ. ಅದಕ್ಕಾಗೇನೆ ಅಮ್ಮ ಎಷ್ಟು ಸತಿ ಫೋನ್ ಮಾಡಿತ್ತು, ತಮ್ಮನಿನಾದ್ರೂ ಕಳ್ಸು ಅಂತ ಹೇಳ್ಕೊಂಡು. ಒತ್ತಿ ಕಳ್ಸೋದಿಲ್ಲ ನಾನು. ನೀವು ನೋಡಿದ್ರೆ ಹಾಸ್ಟೆಲು ಅಂತೀರಿ, ಬಿಟ್ಟಿರೋದಾದ್ರೆ ಹೆಂಗತ್ತು ಅಂತ. ಹೋಸತಿ ಹಿಂಗೆ ಮಾಡ್ಕೊಂಡೆ ಹಾಳು ಮಾಡಿದ್ ನೀನು. ಈ ಸತಿ ಮಾತ್ರ ಬಿಡುದ್ಲ ನಾನು ನೋಡು ಸುಶೀಲ, ಮುಂಚೆ ಹೇಳೇನಿ. ನಿಂದೇನಾದ್ರೂ ನಾಟಕ ಗಿಟಕಿದ್ರೆ ಬಿಟ್ಬಿಡತ್ತಾ. ಥೋ ಪಾಪ, ನಮ್ಮಮ್ಮ ಅಷ್ಟೆಲ್ಲ ಬೇಜಾರು ಮಾಡ್ಕೊಂತ ಅದೇ. ಥೋ, ಹಾಸ್ಟೆಲಿಗೆ ಮಾತ್ರ ನಾವು ಹೋಗುದ್ಲ. ಅಲ್ಲಿ ಆಗೋದಿಲ್ಲ, ನನ್ನ ಅಷ್ಟು ಲಘುನೆಲ್ಲ ಎದ್ದು ಓದಕ್ಕಾಗೋದಿಲ್ಲ. ಅಲ್ಲಿ ಊಟ ಮಾಡೋಕ್ಕಂತ ಮುಂಚೆ ಆಗುದ್ಲ ನಂಗೆ. ಎಂತ ಸಮಯ ಇಲ್ಲಂದ್ರೂ ಹೊಟ್ಟೆಗೆ ಸಮಯ ಇರ್ಬೇಕು ಮರ್ರ. ಥೋ, ಅಲ್ಲೆಲ್ಲ ಹೋಗ್ಕೊಂಡು ಆ ಪುಳಿಚಾರೆಲ್ಲ ತಿನ್ನಕ್ಕಾಗದ ನನ್ನ ಹತ್ರ? ಥೋ, ಸಾಧ್ಯನೇ ಇಲ್ಲ ಅಂತ. ಹೋದ್ರಾಗೂ ನಮ್ಮ ಬಟ್ಟೆಲ್ಲ ನಾವೇ ಸೊಳ್ಕೋಬೇಕಂತೆ. ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದ್ದಿದ್ದು ಕೇಳಿದ್ದೆ ನಾನು. ನಮ್ಮ ಬಟ್ಟೆ ಒಕ್ಕೊಡೋರೆಲ್ಲ ಯಾರದರಲ್ಲಿ, ನಾನೇ ಒಕ್ಕೋಬೇಕು. ನಂಗೆಲ್ಲ ಆಗೋದೆಲ್ಲ ನನ್ನ ಹತ್ರ ಆಗೋದ್ಲ, ನಾವು ಹೋಗೋದಿಲ್ಲ ಮಾತ್ರ. ಒಂದು ವರ್ಷ ಹಾಕ್ಬೇಕು, ಗೊತ್ತಾಗಬೇಕು ಕಷ್ಟ ಅಂದ್ರೆ ಎಂತದಂತ ಹೇಳ್ಕೊಂಡು. ಥೋ, ಈ ಅಪ್ಪಾಜಿ ಬಿಡ ನಮ್ಗೆ ಕಾಣೋದಿಲ್ಲ. ಮುಂದಿನ ವರ್ಷ ಹಾಸ್ಟೆಲ್ನೇ ಗತಿ ಆತೇನ ನಂಗೆ. ದೇವ್ರೆ, ಗುಂಡನ್ ಬಿಟ್ಟಾದ್ರೂ ಹೆಂಗೆ ಹೋಗೋದು ನಾನು? ನನ್ನ ಹತ್ರ ಆಗೋದ್ಲಪ್ಪ. ಯಾರು ಫ್ರೆಂಡ್ಶಿಪ್ ಮಾಡಿದ್ರು ನಂಗೆ ಗುಂಡನ್ ಫ್ರೆಂಡ್ಶಿಪ್ ಮಾಡ್ದಂಗೆ ಆಗೋದಿಲ್ಲ. ಆ ಗುಂಡನ ಅಪ್ಪಾಜಿನೇ ಹೇಳ್ತಾ ಇದ್ರು, ಬರೋ ವರ್ಷ ತಗೋ ಹಾಸ್ಟೆಲಿಗೆ ಹಾಕದಂತ ಹೋದ ವರ್ಷದಿಂದಾನೇ ಹೇಳ್ತಾ ಇದ್ರು. ನಿನ್ನಂಗೆ ಅವ್ನ ಹೆಂಡತಿಗೆ ಇದ್ರುಕೊಂಡು ಅವನು ಹಾಕಕ್ ಹೋಗಿಲ್ಲ. ಮತ್ತೆ ಎಂತದಾದ್ರು ಮಾಡ್ಕೊಳ್ಳೋಳು ಅಂತ ಹೇಳ್ಕೊಂಡು ತಲೆಗೆ ತಗೊಂಡು ಮಾನಸಿಕ ಆಗೋಳು ಅಂತ ಹೇಳ್ಕೊಂಡು ಹಾಕಕ್ ಹೋಗಿಲ್ಲ. ಈ ವರ್ಷ ಮಾತ್ರ ಅವನು ಹಾಕ್ತಾನೆ ಮಾತ್ರ. ಅವ್ನು ಮಾತ್ರ ಉಳ್ಗಾಲಿಲ್ಲ ಈ ವರ್ಷ. ಮತ್ತೆ ಒಟ್ಟಿಗೆ ಹಾಕ್ಬಾರ್ದಂತ ಬೇರೆ ಬೇರೆ ಹಾಸ್ಟೆಲ್ಗೆ ಹಾಕ್ಬೇಕು ಇಬ್ರಿಗೂ. ಹಾಕ್ತಾರೆ ಇಬ್ರಿಗೂ ಒಟ್ಟಿಗೆ, ಒಂದೇ ಹಾಸ್ಟೆಲ್ಗಾರು ಹಾಕ್ತಾರ? ಓದು ಇಲ್ಲ, ಎಲ್ಲಾ ಪ್ಲಾನ್ ಮಾಡ್ಕೊಂಡವೆ. ಈ ವಿಷಯ ಮುಂಚೆ ಗುಂಡನ್ ಕೇಳ್ಬೇಕು. ಗುಂಡನ್ ಹೇಳಿದ್ರೆ ಮಾತ್ರ ಹಾಲ್ಗೆ ಹಾರಿಸ್ಕೊತಾನೆ. ಅವ್ ಹೆಂಗಾರು ಮಾಡ್ಕೊಂಡಾರು ತಪ್ಸ್ಕೊತಾನೆ. ನಾ ಎಂತ ಮಾಡ್ಸಾಯದಾತು?
ನೋಡಿ ಮರ ನಿಮ್ಗೆ ಹೆಂಗೆ ಅನಿಸ್ತದ ಹಂಗೆ ಮಾಡಿ ನಾ ಜಾಸ್ತಿ ಮಾತಾಡಕೋದ್ರೆ ಬೇರೆ ಥರನೇ ಆಗೋದು. ನೋಡಿ ನೀವು ಇಷ್ಟು ವರ್ಷ ನಾನು ನೋಡ್ದೀನಿ ಸುಧಾರಿಸ್ತಾನೆ ಅಂತ ಹೇಳ್ಕೊಂಡು, ಇಲ್ಲ ಸುಧಾರಿಸೋ ಲಕ್ಷಣ ಅಂತೂ ಕಾಣ್ತಾ ಇಲ್ಲ. ಎಷ್ಟು ಹೇಳಿದ್ರು ಅಷ್ಟೇ ನಾವು ಮಾಡೋದು ಹಾಗೆ, ನೀವು ಹೇಳೋಕ್ಕೆ ಅವು ಮಾಡೋಕ್ಕೆ ಸರಿಯಾಗಿ ಹೋಗ್ಯದೆ. ನೋಡಿ ನಿಮ್ಗೆ ಹೆಂಗೆ ಅನಿಸ್ತದೆ ಹಂಗೆ ಮಾಡಿ ಮರ, ನಾ ಎಂಥದ್ದು ಮಾತಾಡಕ್ಕೆ ಬರೋದಿಲ್ಲ. ಅಷ್ಟೇ, ನೀ ತಪ್ಪನಿದ್ರೆ ಸಾಕು ಅಷ್ಟೇ ನೋಡ. ಈ ವಿಷಯ ಮುಂಚೋಕನ್ ಗುಂಡಂಗೆ ತಿಳಿಸ್ಬೇಕು. ಆತು ನನ್ನ ಜೀವನನೇ ಕಳೆದೋದಂಗೆ ಆತೇ ಇದೆ.